ಯಾರಿಗೆ ಲಕ್ವಾ, ಪ್ಯಾರಲಿಸಿಸ್, ಸ್ಟ್ರೋಕ್ ಅಂತ ಏನು. ನಮಸ್ತೆ ಎಲ್ಲ ವೀಕ್ಷಕರೇ, ನಾವಿವತ್ತು ಅತಿಬಲ ಅಂತ ಬಹಳಷ್ಟು ಜನ ಈ ತರ ಒಂದು ಗಿಡವನ್ನು ನೋಡಿರ್ತೀರಾ. ಇದರಲ್ಲಿ 3 ರೀತಿ ಇದೆ, ಬಲ, ಅತಿಬಲ, ಮಹಾಬಲ ಅಂತ. ಬಟ್ ಇದು ಬಂದು ಅತಿಬಲ. ನಾನು ಆಲ್ರೆಡಿ ಮುಂಚೆ ಒಂದು ವಿಡಿಯೋನ ಮಾಡಿದ್ದೆ, ಇದ್ರ ಬಗ್ಗೆ ಭಾಳಷ್ಟು ಉಪಯೋಗ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಈ ಒಂದು ಉಪಯೋಗ ನಾನು ಇವತ್ತೇನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಯಾರಿಗೆ ಲಕ್ವಾ, ಪ್ಯಾರಲಿಸಿಸ್, ಸ್ಟ್ರೋಕ್ ಅಂತ ಏನು ಕರಿತೀವಿ, ಇದು ಈಗ ಆಲ್ರೆಡಿ ನೀವು ಎಲ್ಲ ಹಾಸ್ಪಿಟಲ್ಗಳು ತೋರಿಸಿ ಗುಣ ಆಗಿದ್ರೆ ಓಕೆ. ಇನ್ ಕೇಸ್ ನಿಮ್ಗೇನು ಗುಣ ಆಗಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಆದರೂ ಕೂಡ ಗುಣ ಆಗಿಲ್ಲ ಅನ್ನೋರು ಸಿಂಪಲ್ ಆಗಿ ಯಾವುದೇ ಖರ್ಚಿಲ್ಲದೆ, 1 ರೂಪಾಯಿ ಖರ್ಚಿಲ್ಲದೆ ನೀವು ಮನೇಲೇ ಮಾಡ್ಕೊಳ್ಳುವಂಥದ್ದು ಏನಪ್ಪ ಅಂದರೆ, ಈ ಅತಿಬಲ ಎಲೆ, ಕಾಂಡ, ಸಮೂಲ ಅಂದರೆ ಎಲ್ಲ ಬೀಜ, ಎಲೆ, ಕಾಂಡ, ಬೇರು ಎಲ್ಲವನ್ನ ಇದನ್ನು ತಗೊಂಡು ಇದನ್ನ ಒಂದು ಎಣ್ಣೆಯಲ್ಲಿ ಅಂದರೆ ಎಳ್ಳೆಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿ ಅದರಿಂದ ಬರುವಂತ ಎಣ್ಣೆನ ತಗೋಬೇಕು. ಅಂದ್ರೆ 1 ಪಾವಷ್ಟು, 1 ಬಟ್ಲಷ್ಟು ಇದು ಸಮೂಲ ಗಿಡದ ಏನಿದೆ, ಬೇರು, ಕಾಂಡ, ಎಲೆ ತಗೊಂಡು ಎಲ್ಲವನ್ನ ತಗೋಬೇಕು. ಅದಷ್ಟೇ ಪ್ರಮಾಣ 1 ಕಪ್ಪಷ್ಟು ಎಣ್ಣೆನ ತಗೊಂಡು, ಎಳ್ಳೆಣ್ಣೆ ತಗೊಂಡು ಇದನ್ನ ಹಾಕಿ ಚೆನ್ನಾಗಿ ಕಾಯಿಸಿ ಎಣ್ಣೆ ತೆಗಿತೀವಲ್ಲ, ಅದನ್ನ ಪ್ರತಿನಿತ್ಯ ರೋಗಿಗೆ 1 ಸ್ಪೂನ್, 1 ಚಮಚ ಇದನ್ನ ಸೇವನೆ ಮಾಡಕ್ ಕೊಡಬೇಕು. ಖಂಡಿತವಾಗ್ಲೂ ಸ್ವಲ್ಪ ಮಟ್ಟದಲ್ಲಾದ್ರೂ ಬದಲಾವಣೆ ಗೊತ್ತಾಗುತ್ತೆ. ಇದೇ ಎಣ್ಣೆಯನ್ನ ಬೇಕಾದ್ರೆ ನೀವು ಹೊರಗಡೆ ಕೂಡ ಅಪ್ಲೈ ಮಾಡಬಹುದು, ಮಸಾಜ್ ರೀತಿ. ದಯವಿಟ್ಟು ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ, ಸ್ವಲ್ಪ ಜನಕ್ಕಾದ್ರೂ ಇದರಿಂದ ಉಪಯೋಗ ಆಗ್ಲಿ.